Welcome my dear students. In this session we are going to discuss the unit fire, heat and temperature. What is meant by the thermometers? We are in the last class we are discussed about what are the thermometers, then what are the types of thermometers, what are the essential requirements for the construction of thermometers, right? In the previous session we are discussed about construction and working of the clinical thermometer. In this session see what is meant by construction and working of clinical thermometer, in the sense the thermometer can be constructed in three different materials based on the physical quantities. Okay, based on these physical entities we are going to construct a thermometer. So for the construction and all we must require the essential requirement for thermometer. What are the essential requirement for thermometer? What are those? In the sense there are three major essential requirements are needed. What are those? In the sense construction, calibration, sensitiveness. These are the process stages or a process in the requirements of the thermometer. Okay, so what is meant by construction of a thermometer? Thermometer can be constructed depending upon the variation of physical quantities. Variation of physical quantities in the sense andre ee thermometer na based on physical ಯಾವುದಾದ್ರೂ based on different physical quantities ಮೇಲೆ ಡಿಪೆಂಡ್ ಆಗುತ್ತೆ ಅಂತ. ಅಂದರೆ ಎಕ್ಸಾಂಪಲ್ ಆ ಥರ್ಮೋಮೀಟರು ಸಾಲಿಡ್ ಥರ್ಮೋಮೀಟರ್ಸಾ, ಲಿಕ್ವಿಡ್ ಥರ್ಮೋಮೀಟರ್ಸಾ, ಗ್ಯಾಸಿಯಸ್ ಥರ್ಮೋಮೀಟರ್ಸಾ, ಅಂದರೆ ಯಾವ ಫಿಸಿಕಲ್ ಕ್ವಾಂಟಿಟಿನ ಯೂಸ್ ಮಾಡಿಕೊಂಡು ನಾವು ಟೆಂಪ್ರೇಚರ್ನ ಮೆಷರ್ ಮಾಡ್ತಾ ಇದ್ದೀವಿ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಓಕೆ, ಸೊ ದಟ್ thermometers are constructed depend upon physical quantities with temperature, then choice of the thermometric substances. Example solid, liquid, gases depends upon the range of a temperature. ಅಂದರೆ ನಮಗೆ ಯಾವ ರೇಂಜಿಂದ ಯಾವ ರೇಂಜಿಗೆ ಟೆಂಪ್ರೇಚರ್ ಬೇಕು, ಯಾವ ರೇಂಜಿಂದ ಯಾವ ರೇಂಜಿಗೆ ಟೆಂಪ್ರೇಚರ್ನ ನಾವು ಮೆಷರ್ ಮಾಡಬೇಕು ಅನ್ನೋದನ್ನು ಗಮನದಲ್ಲಿ ಇಟ್ಕೊಂಡು ಇಲ್ಲಿ ಸಾಲಿಡ್ ಥರ್ಮೋಮೀಟರ್ಸಾ, ಲಿಕ್ವಿಡ್ ಥರ್ಮೋಮೀಟರ್ಸಾ, ಗ್ಯಾಸನ್ನು ಯೂಸ್ ಮಾಡ್ಕೊಳ್ಳೋದಾ ಅಂತ ಡಿಸೈಡ್ ಮಾಡ್ತಾರೆ. ಓಕೆ, ಸೊ ದಿಸ್ ಆರ್ ದ ಥಿಂಗ್ಸ್ ರಿಗಾರ್ಡಿಂಗ್ ಕನ್ಸ್ಟ್ರಕ್ಷನ್ ಆಫ್ thermometers. What is meant by construction of thermometer? In the sense the thermometers can be constructed due to the variation of physical quantity. Physical quantities ನ ಅದೇನಾಗ್ತಾ ಇರುತ್ತೆ, ಅಲ್ಲಿ ಚೇಂಜಸ್ ಆಗ್ತಾ ಇರುತ್ತೆ. ಯಾವುದಾದ್ರೂ ಫಿಸಿಕಲ್ ಕ್ವಾಂಟಿಟೀಸ್ನ ನಾವು ಬೇರೆ ಫಿಸಿಕಲ್ ಕ್ವಾಂಟಿಟೀಸ್ನ ಯೂಸ್ ಮಾಡ್ಕೋತಾ ಇರ್ತೀವಿ. ಸೊ ದ ನೆಕ್ಸ್ಟ್ ಥಿಂಗ್ ಈಸ್ ಕ್ಯಾಲಿಬ್ರೇಷನ್. ವಾಟ್ ಈಸ್ ಮೈನ್ ಬೈ ದಿಸ್ ಕ್ಯಾಲಿಬ್ರೇಷನ್? ಕ್ಯಾಲಿಬ್ರೇಟ್ ಮಾಡೋದು ಅಂತ ಹೇಳ್ತೀವಿ. ಸಿ, ಆಫ್ಟರ್ ಕನ್ಸ್ಟ್ರಕ್ಷನ್ ಅಂದರೆ ಫಿಸಿಕಲ್ ಕ್ವಾಂಟಿಟೀಸ್ನ ಕನ್ಸಿಡರ್ ಮಾಡಿ ಆದಮೇಲೆ ಅದಲ್ಲಿ ಸಾಲಿಡಾ, ಲಿಕ್ವಿಡಾ, ಗ್ಯಾಸಾ ಅಂತ ಕನ್ಸಿಡರ್ ಮಾಡಿ ಆದಮೇಲೆ ನೆಕ್ಸ್ಟ್ ನಾವೇನು ಮಾಡ್ತೀವಿ, ಇರೋದನ್ನು ಕ್ಯಾಲಿಬ್ರೇಟ್ ಮಾಡ್ತಾ ಹೋಗ್ತೀವಿ. ಆಫ್ಟರ್ ಕನ್ಸ್ಟ್ರಕ್ಷನ್ ಆಫ್ ಥರ್ಮೋಮೀಟರ್ ಇಟ್ ಶುಡ್ ಬಿ ಕ್ಯಾಲಿಬ್ರೇಟೆಡ್. ಎಕ್ಸಾಂಪಲ್ ಮೆಲ್ಟಿಂಗ್ ಆಫ್ ಐಸ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್. ಅಂದರೆ ಮೆಲ್ಟಿಂಗ್ ಆಫ್ ಐಸು ಯಾವ ರೇಂಜಿಗೆ ಮೆಲ್ಟ್ ಆಗುತ್ತೆ ಅನ್ನೋದು ನಮಗೆ ಗೊತ್ತಿದೆ. ಇಟ್ ಈಸ್ ಅಬೌಟ್ 0 ಡಿಗ್ರಿ ಸೆಲ್ಸಿಯಸ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಈಸ್ 100 ಡಿಗ್ರಿ ಸೆಲ್ಸಿಯಸ್. ಈ 0 ಇಂದ 100ವರೆಗೂ ಈಕ್ವಲ್ ಆಗಿ ನಂಬರ್ ಇಂಟರ್ವಲ್ಸ್ನ ಡಿವೈಡ್ ಮಾಡ್ತಾ ಹೋಗ್ತೀವಿ. ಅಂದರೆ 0 ಆದಮೇಲೆ 10, 20, 30, 40, 50 ಅಪ್ ಟು 100 ಡಿಗ್ರಿ ಸೆಲ್ಸಿಯಸ್ ಲೈನ್ಸ್ನ ಡ್ರಾ ಮಾಡ್ತೀವಿ, ಡಿವೈಡ್ ಮಾಡ್ತೀವಿ. The melting point of ice and boiling point of water and the interval between the 2 points are divided into equal parts to which are assigned on the scale. ಅಂದರೆ ಈಗ 5 ಡಿಫ್ರೆನ್ಸ್, 10 ಡಿಫ್ರೆನ್ಸ್ ಅಥವಾ 5 ಡಿಫ್ರೆನ್ಸ್ ಆಗಿ ಅಥವಾ 20 ಡಿಫ್ರೆನ್ಸ್ ಇರ್ಬೋದು. ಈಕ್ವಲ್ ಡಿಫ್ರೆನ್ಸಸ್ನ ನಾವು ಡಿವೈಡ್ ಮಾಡಿ ಆ ಸ್ಕೇಲಲ್ಲಿ ಅಸೈನ್ ಮಾಡ್ತೀವಿ. ಸೊ ಅದನ್ನು ನಾವೇನಂತ ಕರಿತೀವಿ, ಕ್ಯಾಲಿಬ್ರೇಷನ್ ಅಂತ ಕರಿತೀವಿ.
So the next thing is sensitiveness. What is meant by sensitiveness? ಥರ್ಮಲ್ ಕೆಪಾಸಿಟಿ ಪ್ರತಿಯೊಂದು ಥರ್ಮೋಮೀಟರ್ಸ್ಗೂ ಈ ಸೆನ್ಸಿಟಿವ್ನೆಸ್ಸು ಇಂಪಾರ್ಟೆಂಟ್. ಏನಕ್ಕೆ ಈ ಸೆನ್ಸಿಟಿವ್ನೆಸ್ ನೀಡೆಡ್ ಅಂತ ಅಂದರೆ, ಈಗ ಯಾವುದೇ ಸಬ್ಸ್ಟೆನ್ಸು ಟೆಂಪ್ರೇಚರ್ನ ಮೆಷರ್ ಮಾಡದೆ ಅದಕ್ಕಿರೋವಂಥ ಸೆನ್ಸಿಟಿವಿಟಿಯಿಂದ. ಈಗ ಎಕ್ಸಾಂಪಲ್ ಹೇಳ್ತೀವಿ ನೋಡಿ, ಈಗ ಸಾಫ್ಟ್ ಇರ್ತಾರೆ, ಸೊ ಸೆನ್ಸಿಟಿವ್ ಇರೋರಿಗೆ ಹೀಟ್ ಅಥವಾ ಟೆಂಪ್ರೇಚರ್ ಏನಾಗುತ್ತೆ, ಬೇಗ ಡ್ಯಾಮೇಜ್ ಆಗಿಬಿಡುತ್ತೆ. ಅದೇ ರಫ್ ಇರೋರಿಗೆ ಸೆನ್ಸಿಟಿವ್ ಅಂದರೆ ಅವರು ದೇ ಕ್ಯಾನ್ ರೆಸಿಸ್ಟ್. ಅದೇ ಸಾಫ್ಟ್ ಇರೋರಿಗೆ ದೇ ಇಸ್ ಟೂ ಸೆನ್ಸಿಟಿವ್ ಅಂತ ಹೇಳ್ತೀವಿ. ಟೂ ಸೆನ್ಸಿಟಿವ್ ಅಂತ ಅಂದರೆ ದೇ ಈಸಿಲಿ ದೇ ಕ್ವಿಕ್ಲಿ ರಿಯಾಕ್ಟ್ ಫಾರ್ ದ ಟೆಂಪ್ರೇಚರ್ ಅಂತ. ಅಂದರೆ ಈ ಟೆಂಪ್ರೇಚರ್ಗೆ ಅವರು ಬೇಗ ರಿಯಾಕ್ಟ್ ಆಗಿಬಿಡ್ತಾರೆ ಅಂತ. ಸೊ ಅದನ್ನು ಸೆನ್ಸಿಟಿವ್ನೆಸ್ ಅಂತ ಕರೆಯೋದು. ವಾಟ್ ಈಸ್ ಮೀನ್ ಬೈ ಸೆನ್ಸಿಟಿವ್ನೆಸ್ ಇನ್ ದ ಸೆನ್ಸ್, ಥರ್ಮಲ್ ಕೆಪಾಸಿಟಿ ಆಫ್ ದ ಸಬ್ಸ್ಟೆನ್ಸ್ used should be low and does not take too much of heat for its own heating from the body whose temperature is to be determined. ಅಂದರೆ ಆ ಥರ್ಮಲ್ ಕೆಪಾಸಿಟಿ ಆಫ್ ಎ ಸಬ್ಸ್ಟೆನ್ಸ್, ಯಾವುದಾದ್ರೂ ಒಂದು ಕೆಮಿಕಲ್ಸ್ ಥರ್ಮಲ್ ಕೆಪಾಸಿಟಿ ಒಂದು ಸಬ್ಸ್ಟೆನ್ಸ್ ತೊಗೊಂಡು ಇಟ್ ಶುಡ್ ಬಿ ಲೋ, ಅದರದ್ದು ಥರ್ಮಲ್ ಕೆಪಾಸಿಟಿ ಏನಾಗಿರಬೇಕು, ಲೋ ಆಗಿರಬೇಕು, ಕಡಿಮೆ ಇರಬೇಕು. ಆ್ಯಂಡ್ ಡಸ್ ನಾಟ್ ಟೇಕ್, ಆ ತಗೊಂಡಿರೋವಂಥ ಆ ಸಬ್ಸ್ಟೆನ್ಸು ದೇ ಶುಡಂಟ್ ಟೇಕ್ ಎಕ್ಸೆಸ್ ಆಫ್ ಹೀಟ್ ಫಾರ್ ಇಟ್ಸ್ ಓನ್, ಅಂದರೆ ಅದು ಜಾಸ್ತಿ ಹೀಟ್ನ ಕನ್ಸ್ಯೂಮ್ ಮಾಡಬಾರ್ದು. ಹೀಟಿಂಗ್ ಫ್ರಮ್ ದ ಬಾಡಿ ವೂಸ್ ಟೆಂಪ್ರೇಚರ್ ಈಸ್ ಟು ಬಿ ಡಿಟರ್ಮೈನ್ಡ್, ಅದರ ಟೆಂಪ್ರೇಚರ್ನ ಮೆಷರ್ ಮಾಡೋದಕ್ಕೆ ಯೂಸ್ ಮಾಡ್ಕೋತೀವಿ. ಓಕೆ, ಸೊ ಎಕ್ಸಾಂಪಲ್, ಈಗ ಒಂದು ಸಬ್ಸ್ಟೆನ್ಸ್ ಇದೆ, ಹೀಗೆ ಆ ಸಬ್ಸ್ಟೆನ್ಸು ಹೀಟ್ ಆಗೋಕ್ಕೆ 100 ಡಿಗ್ರಿ ಸೆಲ್ಸಿಯಸ್ ತೊಗೊಂಡ್ರೆ ಇನ್ನೊಂದು 30 ಡಿಗ್ರಿ ಸೆಲ್ಸಿಯಸ್ ತೊಗೊಳ್ತಿದೆ ಅಂದರೆ ಅದು ಫಸ್ಟು ಹೀಟ್ ಆಗೋದಕ್ಕೆ ಅಮೌಂಟ್ನ, ಅಂದರೆ ಅಮೌಂಟ್ ಆಫ್ ಹೀಟ್ನ ಫಸ್ಟು ರಿಕ್ವೈರ್ ಮಾಡ್ಕೊಬಿಡುತ್ತೆ. ತನ್ನಂತಾನೇ ಹೀಟ್ನ ಇದು ಅಬ್ಸಾರ್ಬ್ ಮಾಡಿಕೊಂಡು ಅದಾದ ನಂತರ ಅದು ಕಂಪ್ಲೀಟ್ ಹೀಟ್ ಆದಮೇಲೆ ಬೇರೆ ಟೆಂಪ್ರೇಚರ್ ಮೆಷರ್ಮೆಂಟ್ನ ತೋರಿಸುತ್ತೆ. ಸೊ ದಟ್ ಇಟ್ ಶುಡ್ ಬಿ ಥರ್ಮಲ್ ಸೆನ್ಸಿಟಿವ್. ಸೊ ಅದಕ್ಕೆ ನಾವು ಯಾವ ಸಬ್ಸ್ಟೆನ್ಸು ಅದನ್ನು ಹೀಟ್ ಮಾಡೋಕ್ಕೆ ಅಥವಾ ಕಡಿಮೆ ಟೆಂಪ್ರೇಚರ್ನ ತಗೊಳುತ್ತೆ, ಅದನ್ನು ಆ ಥರ ಮೆಟೀರಿಯಲ್ಸ್ನ ನಾವು ಯೂಸ್ ಮಾಡ್ಕೋತೀವಿ. ಸೊ ದಟ್ಸ್ ವೈ ಇಟ್ ಈಸ್ ದ ಥರ್ಮಲ್ ಕೆಪಾಸಿಟಿ ಆಫ್ ಎ ಸಬ್ಸ್ಟೆನ್ಸ್ ಶುಡ್ ಬಿ ಲೋ ಆ್ಯಂಡ್ ಡಸ್ ನಾಟ್ ಟೇಕ್ ಟೂ ಮಚ್ ಆಫ್ ಹೀಟ್ ಫಾರ್ ಇಟ್ಸ್ ಹೋನ್ ಹೀಟಿಂಗ್. ತನ್ನ ಹೋನ್ ಹೀಟಿಂಗಿಗೆ ಅದು ಜಾಸ್ತಿ ಟೈಮು ಇದು ತಗೋಬಾರ್ದು. ಸೊ ದೀಸ್ ಆರ್ ದ ಥಿಂಗ್ಸ್ ರಿಗಾರ್ಡಿಂಗ್ ದ previous session, right? Construction, essential requirements for the construction of a thermometer. So in this session we are going to discuss the types of thermometer. Types of thermometer, ನಿಮಗೆ ಕ್ವಶನ್ ಅರೈಸ್ ಆಗ್ಬೋದು, ಟೈಪ್ಸ್ ಆಫ್ ಥರ್ಮೋಮೀಟರ್ಸ್ ಅಂತ ಪ್ರಿವಿಯಸ್ ಕ್ಲಾಸಲ್ಲಿ ಮಾಡಿದ್ರಿ, ಮತ್ತೆ ಟೈಪ್ಸ್ ಆಫ್ ಥರ್ಮೋಮೀಟರ್ಸ್ ಅಂತ ಹೆಡಿಂಗ್ ಇದೆ ಅಂತ. ಸಿ, ಇದರಲ್ಲಿ types of thermometer based on thermometric substances. ಇದು thermometric substances chosen. ಓಕೆ, ಅಂದರೆ ಯಾವ ಮೆಟೀರಿಯಲ್ನ ಯೂಸ್ ಮಾಡ್ಕೊಂಡಿರ್ತೀರ ಆ ಮೆಟೀರಿಯಲ್ ಮೇಲೆ ಡಿಪೆಂಡ್ ಆಗಿ ಕ್ಲಾಸಿಫೈ ಮಾಡ್ತಾ ಇದ್ರೆ, ಅಂದರೆ ಲಾಸ್ಟ್ ಟೈಮ್ ಹೇಳಿದೆ ಸಾಲಿಡ್ ಮೆಟೀರಿಯಲ್ಲ, ಲಿಕ್ವಿಡ್ ಮೆಟೀರಿಯಲ್ಲ, ಗ್ಯಾಸ್ ಮೆಟೀರಿಯಲ್ಲ, ಥರ್ಮೋಮೀಟರ್ ಯಾವುದನ್ನು ಯೂಸ್ ಮಾಡ್ಕೊಂಡಿದ್ದೀವಿ ಅದನ್ನು ನಾವೇನಂತ ಕರಿತೀವಿ, ಥರ್ಮೋಮೆಟ್ರಿಕ್ ಸಬ್ಸ್ಟೆನ್ಸಸ್ ಅಂತ ಕರಿತೀವಿ. ಬೇಸ್ಡ್ ಆನ್ ಥರ್ಮೋಮೆಟ್ರಿಕ್ ಸಬ್ಸ್ಟೆನ್ಸಸ್ ಚೂಸನ್. ಸೊ ವಾಟ್ ಆರ್ ದ thermometric types of thermometers and thermometric substances, and it's how the principle it works. Okay, for that we must write a small table regarding this. Types of thermometer. Types of thermometer, then thermometric substance. Next, principle. Principle on which it works.
principle on which they work. See, first one is liquid thermometer. Liquid thermometer is a commonly used thermometer. It is a very essential one. For the liquid thermometer, ಯಾವ ಲಿಕ್ವಿಡ್ ಥರ್ಮೋಮೀಟರಲ್ಲಿ ಯಾವುದನ್ನು ಯೂಸ್ ಮಾಡ್ಕೊತಾರೆ ಅಂತ ಅಂದರೆ ದಟ್ ಈಸ್ ಮರ್ಕ್ಯೂರಿ ಆರ್ ಆಲ್ಕೋಹಾಲ್. Okay, these are the things required in the case of thermometric substances. So, on which principle they work? See, liquid thermometer ಅಂತ ಹೇಳಿದೆ ಫಸ್ಟ್ ಒನ್ನು ಲಿಕ್ವಿಡ್ ಥರ್ಮೋಮೀಟರು. ಆ ಲಿಕ್ವಿಡ್ ಥರ್ಮೋಮೀಟರಲ್ಲಿ ಯಾವೆರಡು ಥರ್ಮೋಮೆಟ್ರಿಕ್ ಸಬ್ಸ್ಟೆನ್ಸ್ನ ಯೂಸ್ ಮಾಡ್ಕೊತಾ ಇವೆ ಅಂತ ಹೇಳಿದ್ವಿ, ಮರ್ಕ್ಯೂರಿ ಮತ್ತು ಆಲ್ಕೋಹಾಲ್ ಅಲ್ವಾ. ಈ ಮರ್ಕ್ಯೂರಿ ಮತ್ತು ಆಲ್ಕೋಹಾಲ್ ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ? ಇಟ್ ಈಸ್ ವರ್ಕ್ಡ್ ಆನ್ ದ ಪ್ರಿನ್ಸಿಪಲ್ ಆಫ್ expansion of liquid. It works on the principle of expansion of liquid. Got it? So first thing is liquid thermometers. Liquid thermometers work on the principle of expansion of liquid. Expansion of liquid ಅಂದ್ರೆ ಒಂದು ಲಿಕ್ವಿಡ್ ಇರುತ್ತೆ ಅಂತ ಅಂದರೆ ಆ ಲಿಕ್ವಿಡ್ ಎಕ್ಸ್ಪ್ಯಾಂಡ್ ಆಗೋ ಮೂಲಕ ಆ ಪ್ರಿನ್ಸಿಪಲ್ ಮೇಲೆ ಥರ್ಮೋಮೀಟರ್ ಸಬ್ಸ್ಟೆನ್ಸು ಡಿಪೆಂಡ್ ಇರುತ್ತೆ. ಸೊ ಅದನ್ನು ನಾವೇನಂತ ಕರಿತೀವಿ? ಎಕ್ಸ್ಪ್ಯಾನ್ಷನ್ ಆಫ್ ಅ ಲಿಕ್ವಿಡ್ ಅಂತ. ಎಕ್ಸ್ಪ್ಯಾನ್ಷನ್ ಆಫ್ ದ ಲಿಕ್ವಿಡ್ ಅಂತ ಅಂದರೆ ಮರ್ಕ್ಯೂರಿಲಿ ನಾನು ಅದು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿದೆ. ವಾಟರ್ನ ಪೋರ್ ಮಾಡಿದ್ರೆ, ಈಗ ನಾವು ನೀರನ್ನ ಚೆಲ್ಲಿದ್ರೆ ಅದು ಯೂನಿಫಾರ್ಮ್ ಆಗಿ ಸ್ಪ್ರೆಡ್ ಆಗೋದಿಲ್ಲ. ಅದೇ ಮರ್ಕ್ಯೂರಿ ಆದರೆ ದ ಕಾನ್ಸಂಟ್ರೇಷನ್ ಆಫ್ ದ ಲಿಕ್ವಿಡ್ ಈಸ್ ಎಕ್ಸ್ಪ್ಯಾಂಡೆಡ್ ಯೂನಿಫಾರ್ಮ್ಲಿ ಅಂತ ಹೇಳಿದೆ ಪ್ರೀವಿಯಸ್ ಕ್ಲಾಸಲ್ಲಿ, ನೆನಪಿದ್ಯಾ? ಸೊ ಮರ್ಕ್ಯೂರಿ ಆ್ಯಂಡ್ ಆಲ್ಕೋಹಾಲ್ ಆರ್ expand uniformly, so that's why it works on the principle of expansion of the liquid. So the next thing is, second one is gas thermometer. What are the gas thermometers? Gas thermometers ಅಂತ ಅಂದರೆ ಯಾವ ಗ್ಯಾಸ್ನ ಯೂಸ್ ಮಾಡ್ಕೊತಾರೆ? The gases used in the gas thermometer is ಹೈಡ್ರೋಜನ್ ಗ್ಯಾಸ್ನ ಯೂಸ್ ಮಾಡ್ಕೊತೀವಿ. ಸೊ ವಾಟ್ ಈಸ್ ದ ಯೂಸ್ ಆಫ್ ದಿಸ್ ಹೈಡ್ರೋಜನ್ ಗ್ಯಾಸ್ ಥರ್ಮೋಮೀಟರ್? ಈ ಹೈಡ್ರೋಜನ್ ಗ್ಯಾಸ್ ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ ಅಂದರೆ ಲಿಕ್ವಿಡಲ್ಲಿ ಎಕ್ಸ್ಪ್ಯಾನ್ಷನ್ ಆಫ್ ದ ಲಿಕ್ವಿಡ್. ಸೊ ಅದೇ ಥರ ಗ್ಯಾಸಲ್ಲಿ ಹೇಗೆ ಅದು ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ ಅಂತ ಅಂದರೆ ಇಟ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಚೇಂಜ್ ಇನ್ ವಾಲ್ಯೂಮ್. Change in volume or change in pressure. Okay, change in volume and change in pressure. So the gas thermometers works on the principle of volume change ಆಗೋದ್ರ ಮೂಲಕ. ವಾಲ್ಯೂಮ್ ಅಂತ ಅಂದರೆ ಈ ಗ್ಯಾಸು ಆಕ್ಯುಪೈ ಮಾಡ್ಕೊಳುತ್ತಲ್ಲ, ಈಗ ಇದೊಂದಷ್ಟು ಸ್ಪೇಸ್ ಆಕ್ಯುಪೈ ಮಾಡಿಕೊಂಡ್ರೆ ಇದು ವಾಲ್ಯೂಮು ಜಾಸ್ತಿ ಆಕ್ಯುಪೈ ಮಾಡ್ಕೊಳ್ಳುತ್ತೆ ಹೈಡ್ರೋಜನ್ ಗ್ಯಾಸು. ಸೊ ದಟ್ಸ್ ವೈ ಚೇಂಜ್ ಇನ್ ವಾಲ್ಯೂಮ್ ಅಥವಾ ಚೇಂಜ್ ಇನ್ ಪ್ರೆಷರ್ ಪ್ರಿನ್ಸಿಪಲ್ ಮೇಲೆ ಈ ಗ್ಯಾಸ್ ಥರ್ಮೋಮೀಟರ್ಸು ವರ್ಕ್ ಆಗುತ್ತೆ. ಸೊ ದ ನೆಕ್ಸ್ಟ್ ಥಿಂಗ್ ಈಸ್ thermoelectric thermometers. So what is meant by thermoelectric thermometer? Thermo ಅಂದರೆ ಹೀಟನ್ನು ಉಪಯೋಗಿಸಿ ಎಲೆಕ್ಟ್ರಾನಿಕಲಿ ಟೆಂಪ್ರೇಚರ್ನ ಮೆಷರ್ ಮಾಡ್ತಾ ಇದ್ರೆ. ಸಿ, ಥರ್ಮೋ ಅಂದರೆ ಹೀಟ್. ಓಕೆ, ಹೀಟನ್ನು ರಿಕ್ವೈರ್ ಮಾಡಿಕೊಂಡು ಎಲೆಕ್ಟ್ರಿಕಲ್ ಸಬ್ಸ್ಟೆನ್ಸು ಟೆಂಪ್ರೇಚರ್ನ ಮೆಷರ್ ಮಾಡ್ತಾ ಇದ್ರೆ ಅದನ್ನು ಥರ್ಮೋಎಲೆಕ್ಟ್ರಿಕ್ ಥರ್ಮೋಮೀಟರ್ಸ್ ಅಂತ ಕರೆಯೋದು. ಓಕೆ, ಸೊ ಇಟ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಥರ್ಮೋಕಪಲ್. So what it works on the thing. ಯಾವ ಥಿಂಗ್ಸ್ ಮೇಲೆ ಡಿಪೆಂಡ್ ಇರುತ್ತೆ ಅಂದರೆ
ಥರ್ಮೋಕಪಲ್ ಮೇಲೆ ಡಿಪೆಂಡ್ ಇರುತ್ತೆ. ಇಟ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಥರ್ಮೋ ಎಲೆಕ್ಟ್ರಿಸಿಟಿ. ಥರ್ಮೋ ಎಲೆಕ್ಟ್ರಿಸಿಟಿ ಅನ್ನೋದು ಒಂದು ಪ್ರಿನ್ಸಿಪಲು. ಸೊ ಈ ಪ್ರಿನ್ಸಿಪಲ್ ಮೇಲೆ ಈ ಥರ್ಮೋ ಎಲೆಕ್ಟ್ರಿಕ್ ಥರ್ಮೋಮೀಟರ್ಸು ಡಿಪೆಂಡ್ ಆಗಿರುತ್ತೆ. See what is mean by this thermocouple, thermoelectric current. See what is mean by this thermocouple ಅಂತಂದರೆ, ಥರ್ಮೋಕಪಲ್ ಅಂತಂದರೆ ಈಗ ಎರಡು ಡಿಸ್ಸಿಮಿಲಾರ್ ಮೆಟಲ್ಸ್ ಇರುತ್ತೆ. ಡಿಸ್ಸಿಮಿಲಾರ್ ಮೆಟಲ್ಸ್ ಅಂತ ಅಂದರೆ ಎರಡು ಡಿಫ್ರೆಂಟ್ ಕಂಡಕ್ಟರ್ಸ್ ಆಯಿತಾ. ಇಲ್ಲಿ ಎಕ್ಸಾಂಪಲ್ ಸಿಲ್ವರ್ ತಗೊಂಡಿದ್ರೆ ಇಲ್ಲಿ ಇನ್ನೊಂದು ಯಾವುದೋ ಅಲ್ಯೂಮಿನಿಯಂ ಆಯಿತಾ. ಸೊ ಈಗ ಎರಡು ಮೆಟಲ್ಸ್ನ ಡಿಫ್ರೆಂಟ್ ಮೆಟಲ್ಸ್ನ ಕನ್ಸಿಡರ್ ಮಾಡಿಕೊಂಡು ಇಲ್ಲಿ ಈ ಜಾಯಿಂಟ್ಸಲ್ಲಿ ಟೆಂಪ್ರೇಚರ್ನ ಮೆಷರ್ ಮಾಡ್ತಾ ಇರ್ತಾರೆ. ಸೊ ಅಂದರೆ ಎರಡು ಡಿಸ್ಸಿಮಿಲಾರ್ ಮೆಟಲ್ಸ್ನ ಯೂಸ್ ಮಾಡಿ ಅದಕ್ಕೆ ನಾವು ಎಲೆಕ್ಟ್ರಿಕ್ ಕರೆಂಟ್ನ ಪಾಸ್ ಮಾಡಿದಾಗ ಇಟ್ ಮೆಷರ್ಸ್ ದ ಟೆಂಪ್ರೇಚರ್ನ ಪ್ರೊಡ್ಯೂಸ್ ಮಾಡಿದ್ರೆ ಟೆಂಪ್ರೇಚರ್ನ ಮೆಷರ್ ಮಾಡುತ್ತೆ ಈ ಥರ್ಮೋಕಪಲು. So this is what we call thermocouple. Thermocouple is a solid thermoelectric substances. Keep it in mind. Mercury and alcohol anta andre liquid thermometer. Hydrogen andre gaseous thermometer. Ee thermocouple is the solid thermometers. Got it? So ee thermocouple mele thermoelectric thermometers depend irutte. Yav principle andre ee process na illi ಎರಡು ಡಿಸಿಮಿಲಾರ್ ಮೆಟಲ್ಸು ಒಂದು ಜಂಕ್ಷನಲ್ಲಿ ಟೆಂಪ್ರೇಚರ್ನ ಮೆಷರ್ ಮಾಡೋ ಡಿವೈಸ್ ಅಂದರೆ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಮಾಡಿದ್ರೆ ಅದು ಟೆಂಪ್ರೇಚರ್ ಎಷ್ಟಿದೆ ಅಂತ ತೋರಿಸುತ್ತೆ. ಸೊ ಆ ಪ್ರೋಸೆಸ್ನ ಏನಂತ ಕರಿತೀವಿ, ಥರ್ಮೋ ಎಲೆಕ್ಟ್ರಿಸಿಟಿ ಅಂತ ಕರೆಯೋದು. ಓಕೆ, ಸೊ ಥರ್ಮೋ ಎಲೆಕ್ಟ್ರಿಕ್ ಥರ್ಮೋಮೀಟರ್ಸ್ ಥರ ಈ ಥರ್ಮೋ ಎಲೆಕ್ಟ್ರಿಸಿಟಿ ಪ್ರೋಸೆಸ್ ಮೇಲೆ ಡಿಪೆಂಡ್ ಇರುತ್ತೆ. ಸೊ ದ ನೆಕ್ಸ್ಟ್ ಥಿಂಗ್ ಈಸ್ ಪ್ಲಾಟಿನಮ್ ರೆಸಿಸ್ಟೆನ್ಸ್ ಥರ್ಮೋಮೀಟರ್. Platinum resistance thermometer. See what is meant by this platinum thermometer in the sense, platinum resistance thermometer platinum coil na thermoelectric substance ಆಗಿ ಯೂಸ್ ಮಾಡ್ಕೊಳ್ಳುತ್ತೆ. thermoelectric substance ಆಗಿ ಈ platinum coil ನ ಯೂಸ್ ಮಾಡ್ಕೊಳ್ಳುತ್ತೆ. Due to this variation of resistance with the temperature. ಯಾವ ಪ್ರಿನ್ಸಿಪಲ್ ಮೇಲೆ ಡಿಪೆಂಡ್ ಆಗಿರುತ್ತೆ, ವೇರಿಯೇಷನ್ ಆಫ್ ರೆಸಿಸ್ಟೆನ್ಸ್ ವಿತ್ ಟೆಂಪ್ರೇಚರ್. ನಿಮಗೆ ರೆಸಿಸ್ಟೆನ್ಸ್ ಅಂದರೆ ಏನು ಅಂತ ಹೇಳಿದೆ. ಏನು ರೆಸಿಸ್ಟೆನ್ಸ್ ಅಂದರೆ, ಇಟ್ ಈಸ್ ಅ ಆಪೋಸಿಷನ್ ಟು ದ ಫ್ಲೋ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಈಗ ಒಂದು ಕಂಡಕ್ಟರ್ ಇದೆ ಹೀಗೆ, ಓಕೆ. ಸೊ ಈ ಎಲೆಕ್ಟ್ರಿಕ್ ಕಂಡಕ್ಟರ್ಗೆ ಕರೆಂಟ್ನ ಫ್ಲೋ ಮಾಡೋದಕ್ಕೆ ಹೀಗೆ ಅಲೋ ಮಾಡದೇ ಇರುವಂಥ ಸಬ್ಸ್ಟೆನ್ಸ್ನ ಏನಂತ ಕರಿತೀವಿ, ರೆಸಿಸ್ಟರ್ಸ್ ಅಂತ ಕರಿತೀವಿ. ವಾಟ್ ಈಸ್ ಮೀನ್ ಬೈ ರೆಸಿಸ್ಟೆನ್ಸ್, ಆಪೋಸಿಷನ್ ಟು ದ ಫ್ಲೋ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಇದು ಎಲೆಕ್ಟ್ರಿಕ್ ಕಂಡಕ್ಟರು. ಈ ಕಂಡಕ್ಟರ್ಗೆ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಮಾಡ್ತಾ ಇದ್ದೀವಿ ಹೀಗೆ ಅಂತ ಅಂದರೆ ಈ ಫ್ಲೋ ಆಫ್ ಎಲೆಕ್ಟ್ರಿಕ್ ಕರೆಂಟ್ನ ಆಪೋಸ್ ಮಾಡ್ತಾ ಇರುತ್ತೆ, ತಡಿತಾ ಇರುತ್ತೆ. ಸೊ ದಿಸ್ ಆಪೋಸಿಷನ್ ಈಸ್ ನೋನ್ ಆಸ್ ರೆಸಿಸ್ಟೆನ್ಸ್. ರೆಸಿಸ್ಟೆನ್ಸ್ ಈಸ್ ದ ಆಪೋಸಿಷನ್ ಟು ದ ಫ್ಲೋ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಓಕೆ, ಸೊ ದಿಸ್ ವೇರಿಯೇಷನ್ ಆಫ್ ರೆಸಿಸ್ಟೆನ್ಸ್ ವಿತ್ ಟೆಂಪ್ರೇಚರ್ ಅಂದರೆ ಈ ಪ್ಲಾಟಿನಮ್ ಕಾಯಿಲ್ನ ಯೂಸ್ ಮಾಡಿಕೊಂಡ್ರೆ ಏನಾಗುತ್ತೆ, ಅದು ಈ ಪ್ಲಾಟಿನಮ್ ಕಾಯಿಲು ಟೆಂಪ್ರೇಚರ್ನ ವೇರಿ ಆದ ಹಾಗೆ ರೆಸಿಸ್ಟೆನ್ಸ್ನ ವೇರಿ ಮಾಡಿ ಟೆಂಪ್ರೇಚರ್ನ ಮೆಷರ್ ಮಾಡ್ಕೋಬೋದು. ಅಂದರೆ ಈಗ 10 ಓಮ್ ರೆಸಿಸ್ಟೆನ್ಸ್ 10 ಓಮ್ ಅಂತ ಇರುತ್ತೆ. 10 ಓಮಿಗೆ ಬೇರೆ ಟೆಂಪ್ರೇಚರ್ ಇರುತ್ತೆ, 20 ಓಮ್ಗೆ ಬೇರೆ ಟೆಂಪ್ರೇಚರ್ ಇರುತ್ತೆ. ಸೊ ಹೀಗೆ ಟೆಂಪ್ರೇಚರ್ ವೇರಿ ಆಗ್ತಾ ಇದ್ದಂಗೆ, ರೆಸಿಸ್ಟೆನ್ಸ್ ವೇರಿ ಆಗ್ತಾ ಇದ್ದಂಗೆ ಟೆಂಪ್ರೇಚರ್ ಕೂಡ ವೇರಿ ಆಗುತ್ತೆ. ಸೊ ದಿಸ್ ಈಸ್ ಹೌ ವಿ ಆರ್ ಗೋಯಿಂಗ್ ಟು ಮೆಷರ್ ದ temperature. Then this is the platinum coil and thermocouple. These two are the solid thermometers. Okay, platinum coil ಅಂತ ಅಂದರೆ ಒಂದು ಕಾಯಿಲ್ ಇರುತ್ತೆ, ಪ್ಲಾಟಿನಮ್
ಮೆಟಲ್ನ ಒಂದು ಕಾಯಿಲಲ್ಲಿ ಹೀಗೆ ಸುರುಳಿ ಸುತ್ತಿ ಆ ಕಾಯಿಲಲ್ಲಿ ಆ ಥರ್ಮೋಮೀಟರ್ನ ಪ್ಲೇಸ್ ಮಾಡಿರ್ತಾರೆ. ಇಟ್ ಯಾವ ಪ್ರಿನ್ಸಿಪಲ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ವೇರಿಯೇಷನ್ ಆಫ್ ರೆಸಿಸ್ಟೆನ್ಸ್ ಆಫ್ ವಿತ್ ದ ಟೆಂಪ್ರೇಚರ್. ರೆಸಿಸ್ಟೆನ್ಸ್ ವೇರಿ ಆಯ್ತಾ ಇದ್ದಾಗೆ ಟೆಂಪ್ರೇಚರ್ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಸೊ ದಿಸ್ ಈಸ್ ದ ಥಿಂಗ್ಸ್ ರಿಗಾರ್ಡಿಂಗ್ ದ platinum resistance thermometer. So the next one is vapor thermometers. What is meant by vapor thermometer? What are the thermoelectric substances used in the vapor thermometer? Means vapor helium. ವೇಪರ್ ಹೀಲಿಯಂ ಅಂತ ಅಂದರೆ, ಈಗ ವೇಪರ್ಸ್ ಅಂದರೆ ನಿಮಗೆ ಗೊತ್ತಿದೆ, ಸ್ಟೀಮ್ ಇರುತ್ತಲ್ಲ, ಸ್ಟೀಮಲ್ಲಿ ಬರುವಂಥ ಲಿಕ್ವಿಡ್ ಡ್ರಾಪ್ಸ್ನ ನಾವು ವೇಪರ್ಸ್ ಅಂತ ಕರಿತೀವಿ. ಅಂದರೆ ಗ್ಯಾಸಿಯಸ್ ಹಬೆ. ಸೊ ಅದನ್ನು ನಾವು ವೇಪರ್ಸ್ ಅಂತ ಕರಿತೀವಿ. ಈ ಲಿಕ್ವಿಡ್ ಗ್ಯಾಸಿಯಸ್ ಆಗಿ, ಲಿಕ್ವಿಡ್ ಹೀಲಿಯಮ್ಮು ಗ್ಯಾಸಿಯಸ್ ಹೀಲಿಯಮ್ ಆಗಿ ಕನ್ವರ್ಟ್ ಆಗಿ ಈ ವೇಪರ್ ಹೀಲಿಯಮ್ಮು ಪ್ರೊಡ್ಯೂಸ್ ಆಗಿರುತ್ತೆ. ಸೊ ಈ ವೇಪರ್ ಹೀಲಿಯಮ್ನ ಯೂಸ್ ಮಾಡಿಕೊಂಡು ಟೆಂಪ್ರೇಚರ್ನ ಮೆಷರ್ ಮಾಡ್ತಾ ಇದ್ದರೆ ಅದನ್ನು ನಾವು ಏನಂತ ಕರಿತೀವಿ? ಸೊ ಇಟ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಚೇಂಜ್ ಇನ್, ಅಂದರೆ ಈ ವೇಪರ್ ಹೀಲಿಯಮ್ಮು ಯಾವ ಪ್ರಿನ್ಸಿಪಲ್ ಮೇಲೆ ಡಿಪೆಂಡ್ ಇರುತ್ತೆ ಅಂತ. ಇಟ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಚೇಂಜ್ ಇನ್ ವೇಪರ್ ಪ್ರೆಷರ್. ವೇಪರ್ ಪ್ರೆಷರು ಚೇಂಜ್ ಆಗೋ ಮೂಲಕ ಟೆಂಪ್ರೇಚರ್ನ ಮೆಷರ್ ಮಾಡ್ಕೋಬೋದು. ಸೊ ದಿಸ್ ಈಸ್ ಹೌ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ದ ವೇಪರ್ ಥರ್ಮೋಮೀಟರ್ಸ್. ವೇಪರ್ ಥರ್ಮೋಮೀಟರ್ಸ್ ಅಂತ ಅಂದರೆ ಏನು? ಈ ವೇಪರ್ ಹೀಲಿಯಂ ಸಬ್ಸ್ಟೆನ್ಸ್ನ ಯೂಸ್ ಮಾಡಿಕೊಂಡು ಅಂದರೆ ಈ ವೇಪರ್ ಹೀಲಿಯಂ ಸಬ್ಸ್ಟೆನ್ಸ್ನ ಯೂಸ್ ಮಾಡಿಕೊಂಡು ಟೆಂಪ್ರೇಚರ್ನ ಮೆಷರ್ ಮಾಡ್ಕೋತೀವಿ. ಟೆಂಪ್ರೇಚರ್ ಹೆಂಗೆ ಮೆಷರ್ ಮಾಡೋದು ಅಂತ ಅಂದರೆ ಚೇಂಜ್ ಇನ್ ವೇಪರ್ ಪ್ರೆಷರ್ ಚೇಂಜ್ ಆಗ್ತಾ ಇದ್ದರೆ ಟೆಂಪ್ರೇಚರು ನಮಗೆ ಸಿಗ್ತಾ ಹೋಗುತ್ತೆ. ಸೊ ದಿಸ್ ಆರ್ ದ ಥಿಂಗ್ಸ್ ರಿಗಾರ್ಡಿಂಗ್ ದ types of thermometers. See what is meant by thermometers and what are the types of thermometer, based on which principle they works, we are all studied, right? See what are the types of thermometers? Types of thermometers ಅಂತ ಕೇಳಿದ್ರೆ ಪ್ರಿವಿಯಸ್ ಕ್ಲಾಸಲ್ಲಿ ಬರ್ಸಿದ್ನಲ್ಲ ಅದು ಆಗುತ್ತೆ. ಇದರಲ್ಲಿ ಬೇಸ್ಡ್ ಆನ್ ಥರ್ಮೋ ಎಲೆಕ್ಟ್ರಿಕ್ ಸಬ್ಸ್ಟೆನ್ಸ್ ಅಂತಲೇ ಕೇಳ್ತಾರೆ. ಈ ಥರ್ಮೋ ಎಲೆಕ್ಟ್ರಿಕ್ ಸಬ್ಸ್ಟೆನ್ಸ್ ಅಂತ ಕೇಳಿದಾಗ there are different types of thermometers present based on the thermoelectric substances. What are those ಅಂತ ಅಂದರೆ liquid thermometer, gas thermometer, thermoelectric thermometers, platinum resistance thermometers and vapor thermometer. See what is meant by liquid thermometers. Liquid thermometers ಅಂತ ಅಂದರೆ ಲಿಕ್ವಿಡ್ ಮರ್ಕ್ಯುರಿ ಅಥವಾ ಆಲ್ಕೋಹಾಲ್ ಯಾವುದಾದ್ರೂ ಒಂದು ಸಬ್ಸ್ಟೆನ್ಸ್ನ ಯೂಸ್ ಮಾಡಿಕೊಂಡು ನಾವೇನು ಮಾಡ್ತಾ ಇರ್ತೀವಿ? ಟೆಂಪ್ರೇಚರ್ನ ಮೆಷರ್ ಮಾಡ್ತಾ ಇರ್ತೀವಿ. ಸೊ ಅದನ್ನು ನಾವೇನಂತ ಕರಿತೀವಿ? ಲಿಕ್ವಿಡ್ ಥರ್ಮೋಮೀಟರ್ಸ್ ಅಂತ ಕರೆಯೋದು. ಲಿಕ್ವಿಡ್ ಥರ್ಮೋಮೀಟರ್ಸಲ್ಲಿ ಮರ್ಕ್ಯುರಿ ಅಥವಾ ಆಲ್ಕೋಹಾಲ್ನ ಹಾಕಿರ್ತಾರೆ. ಅದು ಹೇಗೆ ಟೆಂಪ್ರೇಚರ್ನ ತೋರಿಸುತ್ತೆ ಅಂತ ಅಂದರೆ based on the expansion of the liquid. Expansion of the liquid in the sense liquid ಏನಾಗ್ತಾ ಇರುತ್ತೆ? ಎಕ್ಸ್ಪ್ಯಾಂಡ್ ಆಗ್ತಾ ಇರುತ್ತೆ. ಯೂನಿಫಾರ್ಮ್ ಆಗಿ ಅದು ಎಕ್ಸ್ಪ್ಯಾಂಡ್ ಆಗ್ತಾ ಇರುತ್ತೆ. ಸೊ ಯೂನಿಫಾರ್ಮ್ ಆಗಿ ಎಕ್ಸ್ಪ್ಯಾಂಡ್ ಆಗೋ ಅಂತ ಈಗ ಒಂದಿದೆ, ಯಾವುದಾದ್ರೂ ಒಂದು ವಾಟರ್ನ ಅಥವಾ ಲಿಕ್ವಿಡ್ ಮೆಟಲ್ನ ಪೋರ್ ಮಾಡ್ತಾ ಇದ್ದೀವಿ ಅಂದರೆ ಅದು ಯೂನಿಫಾರ್ಮ್ ಆಗಿ ಎಕ್ಸ್ಪ್ಯಾಂಡ್ ಆಗ್ತಾ ಇದ್ದರೆ ಆ ಥರ ಇರೋವಂಥ ಪೆಕ್ಯುಲಿಯರ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರೋವಂಥ ಲಿಕ್ವಿಡ್ ಸಬ್ಸ್ಟೆನ್ಸ್ನ ನಾವಿಲ್ಲಿ ಲಿಕ್ವಿಡ್ ಥರ್ಮೋಮೀಟರ್ಸ್ಗೆ ಯೂಸ್ ಮಾಡ್ಕೋತೀವಿ. ಓಕೆ, ಬೇಸ್ಡ್ ಆನ್ ಎಕ್ಸ್ಪ್ಯಾನ್ಷನ್ ಆಫ್ ದ ಲಿಕ್ವಿಡ್ ಪ್ರೋಸೆಸ್ ಮೇಲೆ ಇದು ಡಿಪೆಂಡ್ ಇರುತ್ತೆ ಅಂತ. ಸೊ ದ ನೆಕ್ಸ್ಟ್ ಥಿಂಗ್ ಈಸ್ ಗ್ಯಾಸಿಯಸ್ ಥರ್ಮೋಮೀಟರ್ಸ್. ದಿಸ್ ಗ್ಯಾಸಿಯಸ್ ಥರ್ಮೋಮೀಟರ್ಸ್, ಗ್ಯಾಸ್ ಥರ್ಮೋಮೀಟರ್ಸಲ್ಲಿ ಯಾವ ಗ್ಯಾಸ್ನ ಯೂಸ್ ಮಾಡ್ಕೊತೀವಿ? ಅಬೌಂಡೆಂಟ್ಲಿ ಹೈಡ್ರೋಜನ್ನ ಯಾಕೆ ಯೂಸ್ ಮಾಡ್ಕೊತೀವಿ? ಬೇರೆ ಗ್ಯಾಸ್ ಸಬ್ಸ್ಟೆನ್ಸ್ನ ಯಾಕೆ ಯೂಸ್ ಮಾಡಲ್ಲ ಅಂತಂದರೆ hydrogen substance changes its volume due to the variation of temperature. ಟೆಂಪ್ರೇಚರ್ ಸ್ವಲ್ಪ ವೇರಿ ಆದರೆ ಸಾಕು, ಹೈಡ್ರೋಜನ್ ಗ್ಯಾಸು ಏನಾಗುತ್ತೆ? ವಾಲ್ಯೂಮು ಚೇಂಜ್ ಆಗ್ತಾ ಹೋಗುತ್ತೆ.
ವಾಲ್ಯೂಮು ಜಾಸ್ತಿ ಕಡಿಮೆ ಆಗ್ತಾ ಹೋಗುತ್ತೆ ಡ್ಯೂ ಟು ಟೆಂಪ್ರೇಚರ್ ವೇರಿಯೇಷನ್ ಆ್ಯಂಡ್ ಆಲ್ಸೋ ಪ್ರೆಷರ್ ಆಲ್ಸೋ ಚೇಂಜಸ್. ಸೊ ದಟ್ಸ್ ವೈ ಈ ಪ್ರಿನ್ಸಿಪಲ್ ಮೇಲೆ ಈ ಗ್ಯಾಸ್ ಥರ್ಮೋಮೀಟರ್ಸು ವರ್ಕ್ ಆಗುತ್ತೆ. ಸೊ ದ ನೆಕ್ಸ್ಟ್ ಥಿಂಗ್ ಈಸ್ ಥರ್ಮೋ ಎಲೆಕ್ಟ್ರಿಕ್ ಥರ್ಮೋಮೀಟರ್ಸ್. ಏನಿದು ಥರ್ಮೋ ಎಲೆಕ್ಟ್ರಿಕ್ ಥರ್ಮೋಮೀಟರ್ಸ್ ಅಂದರೆ, ಥರ್ಮೋ ಎಲೆಕ್ಟ್ರಿಕ್ ಥರ್ಮೋಮೀಟರ್ಸ್ ಮೀನ್ಸ್ ಇಟ್ ಬೇಸ್ಡ್ ಆನ್ ದ ಥರ್ಮೋಕಪಲ್. ಥರ್ಮೋಕಪಲ್ ಅಂತ ಅಂದರೆ ಇದನ್ನು ಹೈಯರ್ ಕ್ಲಾಸಸ್ಸಲ್ಲಿ ಸ್ಟಡಿ ಮಾಡ್ತಾರೆ ಡೀಟೇಲ್ ಆಗಿ. ನಿಮಗೆ ಥರ್ಮೋಕಪಲ್ ಅಂದರೆ ಗೊತ್ತಿರಲಿ, ಎರಡು ಡಿಸ್ಸಿಮಿಲಾರ್ ಮೆಟಲ್ಸ್ನ ಯಾವುದಾದ್ರೂ ತಗೋಬೋದು, ಯಾವುದಾದ್ರೂ ಎರಡು ಡಿಸ್ಸಿಮಿಲಾರ್ ಮೆಟಲ್ಸ್ ಅಂದರೆ ಇಲ್ಲಿ ಒಂದು ಮೆಟಲ್ ಐರನ್ ತಗೊಂಡಿದ್ರೆ ಇಲ್ಲಿ ಅಲ್ಯೂಮಿನಿಯಂ, ಯಾವುದಾದ್ರೂ ಬೇರೆ ಬೇರೆ ಎರಡು ಮೆಟಲ್ಸ್ನ ಜಾಯಿನ್ ಮಾಡಿದ್ರೆ, ಓಕೆ, ಎರಡನ್ನೂ ಜಾಯಿನ್ ಮಾಡಿ ಒಂದು ಸೆಕ್ಷನಲ್ಲಿ ನಾವು ಎಲೆಕ್ಟ್ರಿಕ್ ಕರೆಂಟ್ನ ಪಾಸ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ನಾವಿಲ್ಲಿ ಟೆಂಪ್ರೇಚರ್ನ ಮೆಷರ್ ಮಾಡ್ಕೋಬೋದು. ಸೊ ದಿಸ್ ಪ್ರೋಸೆಸ್ ಈಸ್ ನೋನ್ ಆಸ್ ಸೀಬೆಕ್ ಎಫೆಕ್ಟ್ ಅಥವಾ ಸೀಬೆಕ್ ಎಫೆಕ್ಟ್ ಅಂತ ಕರಿತೀವಿ. ದೆನ್ ಥರ್ಮೋ ಎಲೆಕ್ಟ್ರಿಕ್ ಪ್ರೋಸೆಸ್ ಅಂತ ಕರಿತೀವಿ. ಸೊ ಇಟ್ ಈಸ್ ಡಿಸ್ಕವರ್ಡ್ ಬೈ ದ ಸೈಂಟಿಸ್ಟ್ ಸೀಬೆಕ್. ಓಕೆ, ಸೊ ಅದನ್ನು ಈ ಪ್ರೋಸೆಸ್ನ ಕಂಡುಹಿಡ್ದಿದ್ದು ಯಾರು ಅಂತ ಅಂದರೆ ಸೀಬೆಕ್ ಅನ್ನೋ ಸೈಂಟಿಸ್ಟು. ಸೊ ಈ ಪ್ರೋಸೆಸ್ನ ನಾವೇನಂತ ಕರೆಯೋದು ಥರ್ಮೋ ಎಲೆಕ್ಟ್ರಿಸಿಟಿ. ಅಂದರೆ ಡ್ಯೂ ಟು ಹೀಟ್ ವೇರಿಯೇಷನ್, ಅಂದರೆ ಹೀಟ್ ಬೇಸ್ಡ್ ಆನ್ ದ ಟೆಂಪ್ರೇಚರ್ ಏನಾಗ್ತಾ ಇರುತ್ತೆ, ಎಲೆಕ್ಟ್ರಿಕ್ ಕರೆಂಟು ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಸೊ ಆ ಪ್ರೋಸೆಸ್ನ ಥರ್ಮೋ ಎಲೆಕ್ಟ್ರಿಸಿಟಿ ಅಂತ ಕರಿತೀವಿ. ಸೊ ಇಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ಬೇಸ್ಡ್ ಆನ್ ಹೀಟು ಎಲೆಕ್ಟ್ರಿಕ್ ಕರೆಂಟ್ ಪ್ರೊಡ್ಯೂಸ್ ಆಗ್ತಾ ಇದ್ರೆ ಟೆಂಪ್ರೇಚರ್ನ, ಅದರಲ್ಲಿ ನಾವು ಟೆಂಪ್ರೇಚರ್ನ ಮೆಷರ್ ಮಾಡ್ಕೋಬೋದು. ಆ ಪ್ರೋಸೆಸ್ನ ನಾವು, ಆ ಥರ್ಮೋಮೀಟರ್ಸ್ನ ನಾವು ಥರ್ಮೋ ಎಲೆಕ್ಟ್ರಿಕ್ ಥರ್ಮೋಮೀಟರ್ಸ್ ಅಂತ ಕರಿತೀವಿ. ಸಿ ದಿಸ್ thermoelectric thermometers, in this case we are using thermocouples are the thermometric substance. ಈ thermometric substance ಆಗಿ ಈ thermocouples ನ ಯೂಸ್ ಮಾಡ್ಕೊಂತೀವಿ. So the next thing is platinum resistance thermometer. See what is meant by this platinum resistance thermometer. Platinum resistance thermometer ಅಂತ ಅಂದರೆ ಪ್ಲಾಟಿನಮ್ ಕಾಯಿಲ್ನ ಯೂಸ್ ಮಾಡ್ಕೊತೀವಿ. ಪ್ಲಾಟಿನಮ್ ಕಾಯಿಲ್, ವಾಟ್ ಈಸ್ ದ ರೀಸನ್ ವೈ ವಿ ನೀಡ್ ಪ್ಲಾಟಿನಮ್ ಕಾಯಿಲ್? ಪ್ಲಾಟಿನಮ್ ಕಾಯಿಲ್ನೇ ಯಾಕೆ ಯೂಸ್ ಮಾಡ್ಕೊತಾರೆ ಅಂತ ಅಂದರೆ, ಪ್ಲಾಟಿನಮ್ ಕಾಯಿಲ್ ವೇರಿ ದ ರೆಸಿಸ್ಟೆನ್ಸ್ ವಿತ್ ಟೆಂಪ್ರೇಚರ್. ಟೆಂಪ್ರೇಚರ್ ಜಾಸ್ತಿ ಕಡಿಮೆ ಆದ ಹಾಗೆ ರೆಸಿಸ್ಟೆನ್ಸ್ ಕೂಡ ವೇರಿ ಆಗ್ತಾ ಇರುತ್ತೆ ಈ ಪ್ಲಾಟಿನಮ್ ಕಾಯಿಲಲ್ಲಿ. ಸೊ ದಟ್ ದಿಸ್ ಪ್ಲಾಟಿನಮ್ ಕಾಯಿಲ್ ಈಸ್ ಯೂಸ್ಡ್ ಆಸ್ ಅ thermometric substances in the platinum resistance thermometer. So what is the use of this platinum coil? Platinum coil ಅಂದರೆ ಈಗ ಸ್ವಲ್ಪ ಸ್ಮಾಲ್ ವೇರಿಯೇಷನ್ ಇತ್ತು ಟೆಂಪ್ರೇಚರ್ ಅಂತ ಅಂದರೆ ರೆಸಿಸ್ಟೆನ್ಸ್ ಕೂಡ ವೇರಿ ಆಗ್ತಾ ಇರುತ್ತೆ. ಬೇಸ್ಡ್ ಆನ್ ರೆಸಿಸ್ಟೆನ್ಸ್ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದ ಟೆಂಪ್ರೇಚರ್. ಈಗ ರೆಸಿಸ್ಟೆನ್ಸ್ ಇಷ್ಟು ಓಮಿಗೆ ಇಷ್ಟು ಬರಬೇಕು, ಇಷ್ಟು ಟೆಂಪ್ರೇಚರ್ ಬರಬೇಕು ಅಂತ ಇರುತ್ತೆ. ಸೊ ಆ ಟೆಂಪ್ರೇಚರ್ ಡಿಪೆಂಡೆನ್ಸಿ ಮೇಲೆ ನಾವು ಈ ಪ್ಲಾಟಿನಮ್ ರೆಸಿಸ್ಟೆನ್ಸ್ ಥರ್ಮೋಮೀಟರಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ರೆಸಿಸ್ಟೆನ್ಸ್ ಅಂದ್ರೇ ಏನು? ರೆಸಿಸ್ಟೆನ್ಸ್ ಇಸ್ ದ ಆಪೋಸಿಷನ್ ಟು ದ ಫ್ಲೋ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಎಲೆಕ್ಟ್ರಿಕ್ ಕರೆಂಟ್ ಈಸ್, ಯಾವುದಾದ್ರೂ ಒಂದು ಎಲೆಕ್ಟ್ರಿಕ್ ಕಂಡಕ್ಟರಲ್ಲಿ ಎಲೆಕ್ಟ್ರಿಕ್ ಕರೆಂಟು ಆಪೋಸ್ ಆಗ್ತಾ ಇದ್ರೆ, ಫ್ಲೋ ಆಗೋದನ್ನು ತಡೀತಾ ಇದ್ರೆ ಅದನ್ನು ನಾವು ಏನಂತ ಕರಿತೀವಿ? ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಸೊ ಆ ರೆಸಿಸ್ಟೆನ್ಸ್ ಏನಾಗ್ತಾ ಇರುತ್ತೆ? ವೇರಿ ಆಗ್ತಾ ಇರುತ್ತೆ ಬೇಸ್ಡ್ ಆನ್ ಟೆಂಪ್ರೇಚರ್. ಗಾಟ್ ಇಟ್? ಸೊ ದ ನೆಕ್ಸ್ಟ್ ಥಿಂಗ್ ಈಸ್ ವೇಪರ್ ಥರ್ಮೋಮೀಟರ್ಸ್. ದಿಸ್ ವೇಪರ್ ಥರ್ಮೋಮೀಟರ್ಸ್ ಆರ್ ಯೂಸ್ಡ್ ಆಸ್ ಅ gaseous thermometers. Vapor thermometers is one of the example for gas thermometer. ಸೊ ಈ ವೇಪರ್ ಥರ್ಮೋಮೀಟರಲ್ಲಿ ವೇಪರ್ ಅಂದರೆ ನಿಮಗೆ ಗೊತ್ತಿದೆ, ಓಕೆ, ಸ್ಟೀಮ್ ಇರುತ್ತಲ್ಲ, ಹಾಗೆ ಇದಕ್ಕೆ ಹೈ ಪ್ರೆಷರ್ ಇರುತ್ತೆ. ವೇಪರ್ಸಿಗೆ ಪ್ರೆಷರ್ ಜಾಸ್ತಿ. ಈಗ ಎಕ್ಸಾಂಪಲ್, ಈಗ ನೀವು ಒಂದು ಬೌಲಲ್ಲಿ ನೀರಿಟ್ಟಿದ್ದೀರಾ ಅಂತ ಅಂದ್ಕೊಳ್ಳಿ. ನೀರಿಗೆ ಕ್ಲೋಸ್ ಮಾಡಿರ್ತೀರ, ಆದರೂ ಅದು ಸ್ಟೀಮು ಹೊಗೆ ಬರ್ತಿರ್ತ. ಸಡನ್ನಾಗಿ ತೆಗ್ದಾಗ, ಒಂದು ಪ್ಲೇಟ್ ಮುಚ್ಚಿಟ್ಟು ಸಡನ್ನಾಗಿ ತೆಗ್ದಾಗ ಕೈಗೆ ಒಂಥರ ಬಿಸಿ ತಾಗ್ದಂಗೆ ಅನಿಸುತ್ತೆ. ಸೊ ಏನಕ್ಕೆ ಹಾಗೆ ಅಂದರೆ, ವಾಟರ್ಗಿಂತನೂ ಟೆಂಪ್ರೇಚರ್ ಅಥವಾ ಪ್ರೆಷರ್ ಯಾವುದಕ್ಕೆ ಜಾಸ್ತಿ ಇರುತ್ತೆ? ಆ ಸ್ಟೀಮಿಗೆ ಜಾಸ್ತಿ ಇರುತ್ತೆ. ಯಾಕೆ ಅಂತ ಅಂದರೆ ವಾಟರಲ್ಲಿ ಬಾಯ್ಲಿಂಗ್ ಪಾಯಿಂಟ್ ಮಾತ್ರ ರೀಚ್ ಆಗಿರುತ್ತೆ, ಬಟ್ ಆ ಸ್ಟೀಮಿಗೆ ಹೈ ಪ್ರೆಷರು ಅದು ವಾಟರಲ್ಲಿರೋ ಪಾರ್ಟಿಕಲ್ಸ್ನ ಎವಾಪ್ರೇಟ್ ಆಗಿ ಅದು ಗ್ಯಾಸ್ ಆಗಿ ಹೋಗ್ತಾ ಇರುತ್ತೆ. ಈಗ
ಲಿಕ್ವಿಡಲ್ಲಿರೋ ಅಂಥ, ಈಗ ಲಿಕ್ವಿಡ್ ಇರುತ್ತೆ, ಲಿಕ್ವಿಡಲ್ಲಿರೋ ಅಂಥ ಪಾರ್ಟಿಕಲ್ಸು ಎವಾಪ್ರೇಟ್ ಆಗಿ ಅದರಲ್ಲಿರೋ ಅಂಥ ನೀರಿನ ಅಂಶ ಎಲ್ಲ ಡ್ರೈ ಆಗಿ ಇಟ್ ಗೋಯಿಂಗ್ ಆಸ್ ಅ ಸ್ಟೀಮ್ ಅಲ್ವಾ. ಸೊ ದಿಸ್ ಸ್ಟೀಮ್ ಹ್ಯಾಸ್ ಅ ವೆರಿ ಹೈ ಪ್ರೆಷರ್. ಸೊ ದಟ್ಸ್ ವೈ ಫಾರ್ ದ ಕೋವಿಡ್ ಪೇಷಂಟ್ಸ್ ದೇ ಮಸ್ಟ್ ಇಂಟೇಕ್ ಸ್ಟೀಮ್ ಅಂತ ಹೇಳ್ತಾರೆ. ಸ್ಟೀಮ್ನ ತಗೋತಾ ಇರಬೇಕು ಪ್ರತಿದಿನ ಅಂತ. ಸೊ ಏನಕ್ಕೆ ಸ್ಟೀಮ್ನ ತಗೋಬೇಕು ಅಂದರೆ ಸ್ಟೀಮ್ ಹ್ಯಾಸ್ ಅ high pressure and also it can kill so many viruses inside our body. So that's why here the vapor thermometers are used. What is meant by vapor thermometers? In the sense vapor helium have a change in it works on the principle of change in vapor pressure. Vapor pressure change ಆಗೋ ಮೂಲಕ ಅದು ಟೆಂಪ್ರೇಚರ್ನ ತೋರಿಸುತ್ತೆ. ಪ್ರೆಷರ್ ಚೇಂಜ್ ಆಗೋದ್ರ ಮೂಲಕ, ಇಲ್ಲಿ ರೆಸಿಸ್ಟೆನ್ಸ್ ಚೇಂಜ್ ಆಗೋದ್ರ ಮೂಲಕ ಟೆಂಪ್ರೇಚರ್ ಮೆಷರ್ಮೆಂಟ್ ಮಾಡ್ಬೋದು. ಇಲ್ಲಿ ಪ್ರೆಷರ್ ಚೇಂಜ್ ಆಗೋದ್ರ ಮೂಲಕ ವಿ ಕ್ಯಾನ್ ಮೆಷರ್ ದ ಟೆಂಪ್ರೇಚರ್. ಇನ್ ದ ನೋಟ್ಸ್ ಯು ಹ್ಯಾವ್ ಟು ರೈಟ್ ಡೌನ್ ಟೈಪ್ಸ್ ಆಫ್ ಥರ್ಮೋಮೀಟರ್ ಬೇಸ್ಡ್ ಆನ್ ಥರ್ಮೋಎಲೆಕ್ಟ್ರಿಕ್ ಸಬ್ಸ್ಟೆನ್ಸಸ್, ಥರ್ಮೋಮೆಟ್ರಿಕ್ ಸಬ್ಸ್ಟೆನ್ಸಸ್ ಚೂಸನ್ ಅಂತ ಹೆಡ್ಡಿಂಗ್ ಹಾಕಿ ಫ್ರಮ್ ಇಯರ್ ಟು ಇಯರ್ you just write down in your notes. Okay, hope you all understand today's class. If you have any doubt, ask me. In this session we are discussed about what are the solid thermometers and liquid thermometers and gaseous thermometers. Gaseous thermometers ಅಂತ ಅಂದರೆ ಈ ಹೈಡ್ರೋಜನ್ ಕೂಡ ಆಗುತ್ತೆ. ಈ ವೇಪರ್ thermometers also under the gas thermometer. ಓಕೆ, ಲಿಕ್ವಿಡ್ ಥರ್ಮೋಮೀಟರಲ್ಲಿ ಮರ್ಕ್ಯೂರಿ ಆರ್ ಆಲ್ಕೋಹಾಲ್ ಎರಡು ಲಿಕ್ವಿಡ್ಸ್ನ ಯೂಸ್ ಮಾಡ್ಕೊತೀವಿ. ಈ ಥರ್ಮೋ ಎಲೆಕ್ಟ್ರಿಕ್ ಥರ್ಮೋಮೀಟರ್ಸ್ ಪ್ಲಾಟಿನಮ್ ರೆಸಿಸ್ಟೆನ್ಸ್ ಥರ್ಮೋಮೀಟರ್, ದೀಸ್ ಟೂ ಆರ್ ದ ಎಕ್ಸಾಂಪಲ್ ಫಾರ್ ದ ಸಾಲಿಡ್ ಥರ್ಮೋಮೀಟರ್. ಓಕೆ, ಲೆಟ್ us discuss in the next session. Okay, I am going to wind up the class. If you have any doubt, ask me. Just copy to your notes from here to here. Okay, I will share it also. Okay, thank you all.